ಧನುರ್ರಾಶಿ. ಈ ವರ್ಷ ಧನುರ್ರಾಶಿಯಲ್ಲಿ ಹುಟ್ಟಿದಂಥವರಿಗೆ ಬಹಳ ಮಿಶ್ರ ಫಲ ಅಂತಂದರೆ 6 ಕೇಳಲ್ಲ 3 ಕಿಳಿಯಲ್ಲ, ಮಿಶ್ರ ಫಲವೂ ಸಿಗುತ್ತೆ. ಏನು ಮಿಶ್ರ ಫಲ ಅಂತಂತಂದರೆ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಇಲ್ಲ. ನಿಮ್ಗೆ ಹೇಗೆ ನಡ್ಕೊಂಡು ಹೋಗ್ತಾ ಇರುತ್ತೆ ಅದೇ ರೀತಿ ಜೀವನವೂ ನಡ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ವಾಹನ ಖರೀದಿಗೂ ಮಾತ್ರ ಒಂದು ಯೋಗ ಇದೆ. ಹೊಸ ವಾಹನಗಳನ್ನು ಖರೀಬೋದು, 2 ಚಕ್ರದ್ದಾಗಲಿ 4 ಚಕ್ರದ್ದಾಗಲಿ ವಾಹನ ಖರೀದಿಗೆ ಒಳ್ಳೆಯ ಯೋಗ ಇರುತ್ತೆ. ಮತ್ತು ಮನೆಯಲ್ಲಿ ಯಾವುದೇ ವಿಧವಾದಂತಹ ಕಿರಿಕಿರಿ ಉಂಟಾಗಬಾರ್ದು. ಕಿರಿಕಿರಿ ಆಗುವಂಥ ಸಂದರ್ಭ ಜಾಸ್ತಿ. ತಾವು ಎಚ್ಚರ ವಹಿಸಿದ್ರೆ ಆ ಮನೆಯಲ್ಲಿರ್ತಕ್ಕಂಥ ಕಿರಿಕಿರಿ ಎಲ್ಲ ನಿವಾರಣೆ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಗಮನವನ್ನು ಕೊಟ್ಟಿದ್ದೇ ಆದರೆ ಅವ್ರಿಗೆ ವಿದ್ಯಾಭಿವೃದ್ಧಿ ಆಗುತ್ತೆ. ವ್ಯಾಸಂಗ ಮಾಡ್ತಕ್ಕಂಥವರು SLC ಇರ್ಬೋದು, PUC ಇರ್ಬೋದು, ಇವರೆಲ್ಲ ಸ್ವಲ್ಪ ಕಷ್ಟಪಟ್ಟು ಓದಬೇಕು ವಿದ್ಯಾರ್ಥಿಗಳು. ಅವ್ರಿಗೂ ಕೂಡ ದಕ್ಷಿಣಾಮೂರ್ತಿಯ ಅನುಗ್ರಹದಿಂದ ಒಳ್ಳೆಯ ಯಶಸ್ಸು ಕೂಡ ಸಿಗುತ್ತೆ. ತಾವು ಈ ವರ್ಷ ಸರಸ್ವತಿಯನ್ನು ಪೂಜೆ ಮಾಡಬೇಕು. ವೀಣಾಧಾರಿ, ವೀಣೆಯನ್ನು ಹಿಡಿದುಕೊಂಡಂತಹ ಸರಸ್ವತಿಯನ್ನು ಪೂಜೆ ಮಾಡಿದ್ದೇ ಆದರೆ ನಿಮಗೆ ಈ ವರ್ಷ ಉತ್ತರೋತ್ತರವಾದಂತಹ ಅಭಿವೃದ್ಧಿಯು ಸಿಗುತ್ತೆ. ಧನುರಾಶಿಯವರು ಯಾವ ಕ್ಷೇತ್ರ ದರ್ಶನ ಮಾಡಬೇಕು ಅಂತ ತಾವು ಅಂದ್ಕೊಂಡಿರ್ತೀರಿ. ಈ ವರ್ಷ ತಾವು ತಿರುಕ್ಕಡೆಯೂರು, ತಮಿಳುನಾಡಲ್ಲಿರ್ತಕ್ಕಂತಹ ತಿರುಕ್ಕಡೆಯೂರಲ್ಲಿ ಈಶ್ವರ ಸಾಕ್ಷಾತ್ ಮಾರ್ಕಂಡೇಯ ಋಷಿಗೆ ಪರಮೇಶ್ವರನು ಪ್ರತ್ಯಕ್ಷನಾಗಿ ಅಲ್ಲಿ ವರವನ್ನು ಕೊಟ್ಟಿರ್ತಾನೆ. ಅಂಥ ಕ್ಷೇತ್ರಕ್ಕೆ ಹೋಗಿ ತಾವು ದರ್ಶನ ಮಾಡಿದ್ದೇ ಆದರೆ ತಮಗೆ ಉತ್ತರೋತ್ತರವಾದಂತಹ ಅಭಿವೃದ್ಧಿಯು ಆಗುತ್ತೆ. ಅದೇ ರೀತಿ ಇದೆಲ್ಲ ಏನೇ ಇರಬಹುದು, 12-12 ರಾಶಿಗಳಲ್ಲಿ ಹುಟ್ಟಿದಂಥವರು ಮೇಲಿನ ನೋಟಕ್ಕೆ ಈ ಭವಿಷ್ಯ 100% ಆಗೋದಿಲ್ಲ. ಯಾಕೆ ಅಂತಂದರೆ ಇದೆಲ್ಲ ರಾಶಿ ಭವಿಷ್ಯ. ಇದರಲ್ಲಿ ಒಂದು 50-60% ಮಾತ್ರ. ಯಾಕೆಂತಂದರೆ ಒಬ್ಬೊಬ್ಬರು ಒಂದೊಂದು ಇಸ್ವಿಲಿ ಹುಟ್ಟಿರ್ತೀರಿ, ಒಂದೊಂದು ವಾರ, ಒಂದೊಂದು ತಿಥಿ, ಒಂದೊಂದು ನಕ್ಷತ್ರ, ಒಂದೊಂದು ಯೋಗ, ಒಂದೊಂದು ಕರ್ಣದಲ್ಲಿ ಹುಟ್ಟಿ ನಾವು ಒಂದೊಂದು ರೀತಿ ಜೀವನವನ್ನು ಮಾಡ್ತಾಯಿರ್ತೀವಿ. ಒಬ್ಬೊಬ್ಬರು ಒಂದೊಂದು ವೃತ್ತಿಯನ್ನು ಮಾಡ್ತಾಯಿರ್ತೀವಿ. ಒಬ್ಬನಿಗೆ 5 ವರ್ಷ ಇರುತ್ತೆ, ಒಬ್ರಿಗೆ 15 ವರ್ಷ ಇರುತ್ತೆ, ಒಬ್ರಿಗೆ 50 ವರ್ಷ ಇರುತ್ತೆ. ಇದೆಲ್ಲವೂ ಕೂಡ ತಮ್ಮ ತಮ್ಮ ಜಾತಕದ ಪ್ರಭಾವದಿಂದ, ತಾವು ಹುಟ್ಟಿದಂತಹ ಗಳಿಗೆಯಿಂದ, ತಮ್ಮ ಪೂರ್ವಾರ್ಜಿತ ಕರ್ಮದಿಂದ, ಜೊತೆಗೆ ನಾವು ಹುಟ್ಟಿ ಬಂದಂತಹ ವಂಶದಲ್ಲಿ ಎಂತೆಂಥ ನಾವು ವಂಶದಲ್ಲಿ ಪುಣ್ಯ ಪಾಪ ಇದೆಲ್ಲ ಮಾಡಿರ್ತೀವಿ, ಧರ್ಮ ಅಧರ್ಮಗಳು ಮಾಡಿರ್ತೀವಿ. ಅದರ ಮೇಲೆ ನಮ್ಮ ಜೀವನವನ್ನು ಮಾಡ್ತಾ ಇರ್ತೀವಿ. ಅದೇ ರೀತಿ ಈ ಕ್ರೋಧಿ ನಾಮ ಸಂವತ್ಸರವು ಇಲ್ಲಿ ನೋಡ್ತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಒಳ್ಳೆಯದನ್ನು ಮಾಡಲಿ. ಪರಮೇಶ್ವರನು ಸದ್ಬುದ್ಧಿಯನ್ನು ಕೊಟ್ಟು ಒಳ್ಳೆಯ ಧರ್ಮವನ್ನು ಮಾಡುವಂತಹ ಒಂದು ಚೈತನ್ಯವನ್ನು ತಮಗೆಲ್ಲ ಕೊಡಲಿ. ನಮ್ಮ ದೇಶಕ್ಕೆ, ರಾಜ್ಯಕ್ಕೆ ಸುಭಿಕ್ಷವಾಗಲಿ, ಮಳೆ ಬೆಳೆಗಳು ಚೆನ್ನಾಗಾಗಲಿ, ಒಳ್ಳೆಯ ಧರ್ಮ ಮಾರ್ಗದಲ್ಲಿರ್ತಕ್ಕಂತಹ ರಾಜರು ನಮ್ಮನ್ನು ಬಂದು ಆಳಲಿ, ಧರ್ಮ ಜಾಗೃತಿಯು ಉಂಟಾಗಲಿ, ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಈ 12 ರಾಶಿಯ ಫಲಗಳನ್ನು ಮುಗಿಸ್ತೀವಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.